ಇನ್ನು ಸ್ಪೀಕರ್ ಖಾದರ್ಗೆ ದೂರು ಕೊಟ್ಟಿದ್ದಾರೆ ಗೋಪಾಲಯ್ಯ. ಪದ್ಮರಾಜ್ ವಿರುದ್ಧ ಗೋಪಾಲಯ್ಯ ದೂರು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸುವಂತೆ ಗೋಪಾಲಯ್ಯ ಮನವಿ ಮಾಡಿಕೊಂಡಿದ್ದಾರೆ. ಸ್ಪೀಕರ್ ಕಚೇರಿಗೆ ತೆರಳಿ ದೂರು ಕೊಟ್ಟು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಮಾಜಿ ಸಚಿವ ಗೋಪಾಲಯ್ಯ ಮನವಿ ಮಾಡಿಕೊಂಡಿದ್ದಾರೆ. ಸ್ಪೀಕರ್ ಖಾದರ್ಗೆ ದೂರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಗೋಪಾಲಯ್ಯ ಅವರಿಗೆ ಪ್ರಾಣ ಬೆದರಿಕೆಯನ್ನೊಡ್ಡಿರುವಂತಹ, ಕೊಲೆ ಬೆದರಿಕೆಯನ್ನೊಡ್ಡಿರುವಂತಹ ಹಿನ್ನೆಲೆಯಲ್ಲಿ ಪದ್ಮರಾಜ್ ವಿರುದ್ಧ ಸ್ಪೀಕರ್ ಖಾದರ್ಗೆ ಗೋಪಾಲಯ್ಯ ದೂರು. ರಾತ್ರಿ 11 ಗಂಟೆ 1 ನಿಮಿಷದಲ್ಲಿ ಬಸವೇಶ್ವರ ನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಪದ್ಮರಾಜ್ ನನಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತೇನೆ, ನಾನು ಯಾವ್ದು ನಿನಗೆ ಹಣ ಕೊಡಬೇಕಾಗಿಲ್ಲ ಇದು ಅಂತಕ್ಕಂಥದ್ದು ಹೇಳಿದಾಗ ಕೊಲೆ ಬೆದರಿಕೆ ಆಗ್ತಾನೆ, ಗೂಂಡಾಗಳನ್ನ ಕಳಿಸಿ ನಿಮ್ಮ ಮನೆಗೆ ನುಗ್ಗಿಸ್ತೀನಿ ಅಂತಕ್ಕಂಥ ಬೆದರಿಕೆ ಇದಾಗ್ತಾನೆ. ಅತ್ಯಂತ ಕೆಟ್ಟದಾದ ಅವ್ಯಾಚ್ಯ ಶಬ್ದಗಳಿಂದ, ಅದು ನಾನು ಮಾಧ್ಯಮದ ಮುಂದೆ ಹೇಳೋಕ್ಕಾಗೋದಿಲ್ಲ, ಅತ್ಯಂತ ಕೆಟ್ಟ ಶಬ್ದಗಳಿಂದ ನನ್ನ ಕುಟುಂಬವನ್ನು ನಿಲ್ಲಿಸಿದ್ದಾನೆ. ಅದಾದ ನಂತರ 6 ನಿಮಿಷ ಆದಮೇಲೆ ನಾನೇ ಫೋನ್ ಕಟ್ ಮಾಡಿ, ಕಾಲ್ ಮಾಡೋದು ಅವನು, ನಾನೇ ಫೋನ್ ಕಟ್ ಮಾಡಿ ತಕ್ಷಣ ನಾನು DCP ಅವ್ರಿಗೆ, ACP, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರೂ ನಾನು ಮಾಡಿ ಒಂದು ಕಂಪ್ಲೇಂಟನ್ನು ಕೊಟ್ಟೆ. ಈ ಘಟನೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಒಬ್ಬ ಮಾಜಿ ಸಚಿವರಿಗೆ ಕರೆ ಮಾಡಿ ಕೊಲೆ ಬೆದರಿಕೆಯನ್ನು ಹಾಕ್ತಾರೆ. ಒಬ್ಬ ಮಾಜಿ ಕಾರ್ಪೊರೇಟರ್, ಅವರ ಜೊತೆನೇ ಇದ್ದಂತಹ ವ್ಯಕ್ತಿ, ಈ ಹಿಂದೆ ಗೋಪಾಲಯ್ಯ ಅವರ ಜೊತೆಗೇ ಇದ್ದಂತಹ ವ್ಯಕ್ತಿ ಈ ರೀತಿ ಪ್ರಾಣ ಬೆದರಿಕೆ ಒಡ್ಡುವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಏನ್ ನಡೀತು? ಈ ಘಟನೆ ಕುರಿತಾಗಿ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಕ್ರಮಗಳು ಏನಾಗಿದೆ ಅಂತ? ಪ್ರತಿಮಾ, ಹೌದು, ಇವರಿಬ್ಬರ ಗಲಾಟೆಗೆ ನೋಡೋದಾದ್ರೆ ಪ್ರಮುಖವಾಗಿ ಹಣಕಾಸಿನ ವ್ಯವಹಾರ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಸದ್ಯ ಏನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಏನು ಪದ್ಮರಾಜ್ ಆರೋಪಿಯಾಗಿರ್ತಕ್ಕಂಥ ಪದ್ಮರಾಜ್ ಏನಿದ್ರೆ ಮಾಜಿ ಕಾರ್ಪೊರೇಟರ್ ಅವ್ರನ್ನ ಕರ್ಕೊಂಡ್ಬಂದು ವಿಚಾರಣೆ ನಡೆಸಿದರೆ ಸದ್ಯ ವಿಚಾರಣೆ ನಡೆಸಿ ಬಂಧನವನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದು ಏನು ಬಂಧನ ಅಂತಂದ್ರೆ ಕೇವಲ 2 ವರ್ಷದ ಒಳಗೆ ಇರುವಂತಹ ಶಿಕ್ಷೆ ಹಿನ್ನೆಲೆಯಲ್ಲಿ ಇದು ಕೇವಲ ಠಾಣಾ ಬೇಲ್ ಅನ್ನ ಕೊಡಲಾಗುತ್ತೆ, ಅಂದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಬೇಲ್ ಅನ್ನ ಕೊಟ್ಟು ಕಳಿಸಲಾಗುತ್ತೆ, ಮತ್ತೆ ನೋಟಿಸ್ ಅನ್ನ ಕೂಡ ಕೊಡಲಾಗುತ್ತೆ. ಅಂದ್ರೆ ಮತ್ತೊಮ್ಮೆ ವಿಚಾರಣೆಗೆ ಕರೆದ ಸಂದರ್ಭದಲ್ಲಿ ಬರಬೇಕು ಅಂತ ಹೇಳಿ ಮತ್ತೆ ನೋಟಿಸ್ ಅನ್ನ ಕೊಟ್ಟು ಕಳಿಸಲಾಗುತ್ತೆ. ಈಗ ಸದ್ಯ ಅಂದ್ರೆ ಬೆಳಗಿನ ಜಾವ ಏನು ಅಂದ್ರೆ ತಡರಾತ್ರಿ 11 ಗಂಟೆ 1 ನಿಮಿಷಕ್ಕೆ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡಿ ಅಂದ್ರೆ ಗೋಪಾಲಯ್ಯನವರಿಗೆ ಕರೆಯನ್ನ ಮಾಡಿದ ನಂತರ ಏಕಾಏಕಿ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಕೊಲೆ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ಏನು ಅಲ್ಲಿ ಕಂಡುಬರುತ್ತೆ. ಅಂದ್ರೆ 15 ನಿಮಿಷಗಳ ಕಾಲ ಫೋನಲ್ಲಿ ಇಬ್ರು ಕೂಡ ಸಂಭಾಷಣೆ ನಡೆಸ್ತಾರೆ. ಇದಾದ ನಂತರ 11:30ಕ್ಕೆ ಗೋಪಾಲಯ್ಯನವರಾದ್ರೆ ಈ ಒಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಆಗಮಿಸಿ ಇಲ್ಲಿ ದೂರನ್ನ ಕೂಡ ದಾಖಲು ಮಾಡ್ತಾರೆ. ದಾಖಲು ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಏನೋ ಇದ್ದಂತ ಸಿಬ್ಬಂದಿಗಳು ಮತ್ತೆ ಪೊಲೀಸರು ಕೂಡ ಸ್ಥಳಕ್ಕೆ ಅಂದ್ರೆ ಅವ್ರ ಮನೆ ಬಳಿ ಹೋಗಿ ಅಲ್ಲಿ ವಿಚಾರಣೆ ಮಾಡಿ ಅಂದ್ರೆ ಅವನ ಡೋರ್ ಅನ್ನ ತಡ್ತಾರೆ. ಆದ್ರೆ ಡೋರ್ ಓಪನ್ ಮಾಡೋದೇ ಇಲ್ಲ. ತಡರಾತ್ರಿವರೆಗೂ ಕೂಡ ಪೊಲೀಸರು ಅಲ್ಲೇ ರಾತ್ರಿ ಎಲ್ಲ ಕಾದು ಬೆಳಗಿನ ಜಾವ ಏನು 7 ಗಂಟೆಗೆ ಡೋರ್ ಅನ್ನ ಓಪನ್ ಮಾಡ್ತಾರೆ. ಆ ವೇಳೆಗೆ ಏನು ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಅವ್ರನ್ನ ಕರ್ಕೊಂಡು ಸೀದಾ ನೇರವಾಗಿ ಠಾಣೆಗೆ ಕರ್ಕೊಂಡು ಬಂದಿರತಕ್ಕಂಥದ್ದು. ಬೆಳಗಿಂದಲೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕೆ ಈ ರೀತಿ ಮಾಡಿದ್ರೆ, ಮತ್ತೆ ಯಾವ ವಿಚಾರಕ್ಕೆ ಈ ಗಲಾಟೆ ಆಗಿದ್ದು, ಮತ್ತೆ ಯಾವ ರೀತಿ ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ಕೇಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು CD ಅಂದ್ರೆ ಕಾಲ್ ರೆಕಾರ್ಡ್ಸ್ ಏನಿದೆ, ಆ ಒಂದು ಕಾಲ್ ರೆಕಾರ್ಡ್ಸ್ ಅನ್ನ ಕೂಡ ಈಗಾಗಲೇ ಕೇಳಿರ್ತಕ್ಕಂಥದ್ದು. 15 ನಿಮಿಷಗಳ ಮಾತುಕತೆಯ ಸಂಭಾಷಣೆಯಲ್ಲಿ ಅವಾಚ್ಯ ಶಬ್ದಗಳನ್ನು ನಿಂದನೆ ಮತ್ತೆ ಜೊತೆಗೆ ಕುಟುಂಬಕ್ಕೆ ಪ್ರಾಣ ಬೆದರಿಕೆಯನ್ನ ಹಾಕಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡಿದೆ. ಹೀಗಾಗಿ FIR ಅನ್ನು ಕೂಡ ದಾಖಲು ಮಾಡಿಕೊಂಡು ಈಗಾಗಲೇನು ವಿಚಾರಣೆ ಮಾಡ್ತಿದ್ದಾರೆ. ಇನ್ನ ವಿಚಾರಣೆ ಮಾಡಿದ ನಂತರ ಇನ್ನೊಂದು 2 ಗಂಟೆಗಳ ತಾಸು ಮತ್ತೆ ಠಾಣಾ ಬೇಲ್ ಅನ್ನ ಕೊಟ್ಟು ನಂತರ ಏನು ನೋಟಿಸ್ ಅನ್ನ ಕೊಟ್ಟು ಮತ್ತೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅನ್ನೋದನ್ನ ಕೂಡ ಸೂಚನೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪ್ರತಿಮಾ, ಮಂಜು, ಅಂದ್ರೆ ಇದು ಮೊದಲನೇ ಬಾರಿ ಅಲ್ಲ, ಈ ಹಿಂದೆ ಕೂಡ ಈ ರೀತಿಯಾದಂತಹ ಬೆದರಿಕೆ ನೋಡಿದ್ರು ಪದ್ಮರಾಜ್ ಅನ್ನೋದ್ರ ಬಗ್ಗೆ ಕೂಡ ಸೆಷನ್ ಅಲ್ಲೇ ಮಾತನಾಡ್ತಾರೆ ಗೋಪಾಲಯ್ಯ. ಜೊತೆಗೆ ಸುರೇಶ್ ಕುಮಾರ್ ಅವರಿಗೂ ಬೆದರಿಕೆ ಬಂದಿತ್ತು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಪದೇ ಪದೇ ಇಂತಹ ಕೃತ್ಯಗಳು ನಡೆಸ್ತಾ ಇದ್ರು. ಈ ಹಿಂದೆ ಯಾವುದೇ ದೂರು ದಾಖಲಾಗಿರ್ಲಿಲ್ವಾ? ಇದೇ ಪ್ರಥಮ ದೂರ ಹೇಗೆ? ಪ್ರತಿಮಾ, ಹೌದು, ಈ ಹಿಂದೆ ಯಾರು ಕೂಡ ದೂರನ್ನ ಕೊಟ್ಟಿಲ್ಲ. ಅಂದ್ರೆ ಸುರೇಶ್ ಕುಮಾರ್ ಅವರಿಗೆ ಇದೇ ರೀತಿಯಾಗಿ ಬೆದರಿಕೆ ಹಾಕಿದ್ರು ಅನ್ನೋ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಆ ಆರೋಪಕ್ಕೆ ಇಲ್ಲಿ ಯಾವುದೇ ರೀತಿಯಂತಹ ದೂರುಗಳು ದಾಖಲಾಗಿಲ್ಲ. ಅಂದ್ರೆ ಸುರೇಶ್ ಕುಮಾರ್ ದೂರು ಕೊಟ್ಟಿಲ್ಲ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಸದ್ಯ ಗೋಪಾಲಯ್ಯನವರಿಗೆ ಬಹಳಷ್ಟು ಮಾನಸಿಕವಾಗಿ ನೋವಾಗುವಂತ ಮತ್ತೆ ಕೊಲೆ ಬೆದರಿಕೆಯನ್ನು ಹಾಕಿರುವಂತ ಹಿನ್ನೆಲೆಯಲ್ಲಿ ಗೋಪಾಲಯ್ಯನವರು ದೂರು ಕೊಟ್ಟಿದ್ದಾರೆ. ಸದ್ಯ ಈಗ ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನುಳಿದಂತೆ ಈ ಹಿಂದೆ ಯಾರಾದ್ರೂ ಅವ್ರೇನಾದ್ರು ಯಾರಿಗಾದ್ರೂ ನಿಂದನೆ ಮಾಡಿದ್ರೆ ಅಥವಾ ಯಾರಿಗಾದ್ರೂ ಈ ರೀತಿ ಬೆದರಿಕೆ ಹಾಕಿದ್ರೆ ಮತ್ತೆ ದೂರು ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದ್ರ ಜೊತೆಯಲ್ಲೇ ಕೂಡ
ಸೆಷನ್ ಅಲ್ಲಿ ಈಗಾಗಲೇನೋ ಗೋಪಾಲ್ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಜೂಜು ಅಡ್ಡೆಯನ್ನು ನಡೆಸಿದ್ದಾರೆ ಅಂತ ಅದ್ರ ವಿರುದ್ಧ ಯಾರಾದ್ರೂ ದೂರನ್ನ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ ಆದ್ರೆ ಅದನ್ನು ಕೂಡ ಸ್ವೀಕರಿಸಿ ನಂತರ ಅದಕ್ಕೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಪ್ರಮುಖವಾಗಿ ಈಗ ಆಗಿರ್ತಕ್ಕಂಥದ್ದು ಕೇವಲ ಗೋಪಾಲಯ್ಯನವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಅವರ ಕುಟುಂಬಕ್ಕೆ ಕೊಲೆ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು. ಈ ಒಂದು ಆಧಾರದ ಮೇರೆಗೆ ದೂರನ್ನ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಆ ಒಂದು ದೂರನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಈ ಯಾವ ವಿಚಾರಕ್ಕೆ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ತಿಳ್ಕೊಳ್ಳಲಾಗುತ್ತೆ. ಯಾಕಂದ್ರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಿದ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಿದ್ರೆ ಸೂಕ್ತ ಕ್ರಮವನ್ನು ಕೈಗೊಳ್ಳಿಕ್ಕೆ ಕೂಡ ಈಗಾಗಲೇನು ಹಿರಿಯ ಅಧಿಕಾರಿಗಳ ಸಲಹೆಯನ್ನು ಪಡ್ಕೊಂಡು ಠಾಣಾಧಿಕಾರಿ ಏನು ಗಿರೀಶ್ ನಾಯ್ಕ ಅವರು ಕೂಡ ಈಗಾಗಲೇನು ವಿಚಾರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.